ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಸಾರಿವೆ. ಇಂದಿಗೆ ಬರೋಬ್ಬರಿ 42 ದಿನಗಳಾಗಿವೆ. ಸಾವಿರಾರು ಜನರ ಸಾವು, ಜಗತ್ತಿನ ಆರ್ಥಿಕತೆ ಹಳ್ಳ ಹಿಡಿದ ಬಳಿಕ ಮಹಾಯುದ್ಧ ಸಂಘರ್ಷ ಈಗ ಸಂಧಾನದ ಹೊಸ್ತಿನಲ್ಲಿದೆ. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಹಲವು ಅನಿಶ್ಚಿತತೆಗಳ ನಡುವೆ ಸಂಧಾನ ಪ್ರಕ್ರಿಯೆ ಶುರುವಾಗಿದೆ. ಗುರುವಾರವೇ ಇರಾನ್ ನಿಯೋಗ ಇಸ್ಲಾಮಾಬಾದ್ಗೆ ಬಂದಿಳಿದಿದೆ. ಆದರೆ ಸಂಧಾನದ ವ್ಯಾಪ್ತಿಗೆ ಲೆಬನಾನ್ ಸೇರಿಸೋದಿಲ್ಲ ಅಂತ ಹೇಳಿದರೆ ಮಾತುಕತೆಯನ್ನು ಬಾಯ್ಕಾಟ್ ಮಾಡ್ತೀವಿ ಅಂತ ಪಟ್ಟು ಹಿಡಿದು ಕುಳಿತಿದೆ ಇರಾನ್. ಅಮೆರಿಕದ ನಿಯೋಗ ಕೂಡ ಇಸ್ಲಾಮಾಬಾದ್ಗೆ ತಲುಪುವುದರಲ್ಲಿದೆ. ಈ ಮಧ್ಯೆ ಸಂಧಾನದ ಸಕ್ಸಸ್ ಬಗ್ಗೆಯೂ ಕೂಡ ಅನುಮಾನ ಹುಟ್ಟುಕೊಂಡಿದೆ. ಇಲ್ಲಿ ಪಾಕಿಸ್ತಾನ ಹೇಳಿ ಕೇಳಿ ಭಯೋತ್ಪಾದಕರು ತುಂಬಿರುವಂತಹ ದೇಶ. ಈ ದೇಶದಲ್ಲಿ ಸಾಮಾನ್ಯ ಜನರ ಜೀವಕ್ಕೆ ಗ್ಯಾರಂಟಿ ಇರೋದಿಲ್ಲ. ಬಾಂಬ್ಗಳು ಯಾವಾಗ ಸ್ಫೋಟಿಸ್ತವೆ ಅನ್ನೋಂಥದ್ದು ಗೊತ್ತಿರೋದಿಲ್ಲ. ಹೀಗಾಗಿ ಈಗ ಹೈ ಪ್ರೊಫೈಲ್ ಒಪ್ಪಂದಕ್ಕೆ ಮಧ್ಯಸ್ಥಿಕೆ ವಹಿಸ್ತಾ ಇರೋದ್ರಿಂದ ಇಸ್ಲಾಮಾಬಾದ್ನಲ್ಲಿ ಈಗ ಬಿಗಿ ಭದ್ರತೆಯನ್ನು ಮಾಡಲಾಗಿದೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಅರೆಸೇನಾ ಪಡೆ ಪಹರೆಯನ್ನು ನಡೆಸ್ತಾ ಇದ್ದಾರೆ. ಸೆರೆನಾ ಹೋಟೆಲ್ನಲ್ಲಿ 2 ದೇಶಗಳ ನಿಯೋಗ ವಾಸ್ತವ್ಯಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಂದೇ ಹೋಟೆಲ್ನಲ್ಲಿ 2 ಶತ್ರು ರಾಷ್ಟ್ರಗಳ ನಿಯೋಗ ತಂಗಿದ್ದು ಇಡೀ ವಿಶ್ವದ ಕಣ್ಣು ಈಗ ಇಸ್ಲಾಮಾಬಾದ್ ಮೇಲೆ ನೆಟ್ಟಿದೆ. ಇನ್ನು ಇಲ್ಲಿ ಅಮೆರಿಕದಿಂದ ಸಂಧಾನಕಾರರಾಗಿ ಬಂದಿರುವಂಥವರು ಯಾರ್ಯಾರು ಅಂತೇಳಿ ನೋಡುತ್ತಿದ್ರೆ JD ವ್ಯಾನ್ಸ್, ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಅವರು ಬರ್ತಾ ಇದ್ದಾರೆ. ಹಾಗೆಯೇ ಸ್ಟೀವ್ ವಿಟ್ಕಾಫ್ ಅಧ್ಯಕ್ಷರ ವಿಶೇಷ ರಾಯಭಾರಿ, ಅಮೆರಿಕ ಅಧ್ಯಕ್ಷರ ವಿಶೇಷ ರಾಯಭಾರಿ ಬರ್ತಾ ಇದ್ದಾರೆ. ಹಾಗೂ ಟ್ರಂಪ್ ಅಳಿಯ ಜೆರೆಡ್ ಕುಶ್ನರ್ ಕೂಡ ಈ ಅಮೆರಿಕದ ನಿಯೋಗದಲ್ಲಿ ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಇರಾನ್ ಕಡೆಯಿಂದ ಸಂಧಾನಕಾರರು ಈಗಾಗಲೇ ಇಸ್ಲಾಮಾಬಾದ್ ತಲುಪಿದ್ದಾರೆ. ಅದರಲ್ಲಿ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ ಹಾಗೂ ಇರಾನ್ನ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಘರ್ ಗಾಲಿಬಾಫ್ ಇವರು ಸೇರಿದ್ದಾರೆ. ಇಲ್ಲಿ 3 ದೇಶಗಳ ನಡುವೆ ಈ ಒಂದು ಒಪ್ಪಂದ ಆಗ್ತಾ ಇರುವ ಸಂದರ್ಭದಲ್ಲಿ ಏನೇನು ವಾದಗಳನ್ನು ಮುಂದಿಡ್ತಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಇರಾನ್ನ ವಾದ ಹೀಗಿದೆ: ಕದನ ವಿರಾಮದಲ್ಲೂ ಕೂಡ ದಾಳಿಯನ್ನು ಮುಂದುವರಿಸಲಾಗಿದೆ. ಯಾವುದೇ ದಾಳಿ ಮಾಡೋದಿಲ್ಲ ಅಂತ ಹೇಳಲಾಗಿತ್ತು. ಯಾವುದೇ ರೀತಿಯಂಥ ದಾಳಿಗಳು ಕೂಡ ನಡೆಯುವುದಿಲ್ಲ ಅಂತ ಹೇಳಲಾಗಿದೆ. ಆದರೆ ಲೆಬನಾನ್ ಮೇಲೆ ದಾಳಿಯನ್ನು ನಡೆಸಲಾಗ್ತಾ ಇದೆ. ಯಾಕಂದರೆ ಲೆಬನಾನ್ ಇಲ್ಲಿ ಇರಾನ್ನ ಮಿತ್ರ ರಾಷ್ಟ್ರ. ಚರ್ಚೆಯ ವ್ಯಾಪ್ತಿಯೊಳಗೆ ಲೆಬನಾನನ್ನು ತರಬೇಕು ಅಂತ ಹೇಳಿ ಇರಾನ್ ಈಗ ಪಟ್ಟು ಹಿಡಿತಾ ಇದೆ. ಮಾತುಕತೆ ಮಧ್ಯೆ ಏನಾದರೂ ದಾಳಿ ಆದರೆ ಅದನ್ನು ಒಪ್ಪೋದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಯಾಕಂದರೆ ಇರಾನ್ ಈ ಯುದ್ಧದಲ್ಲಿ ತನ್ನದೇ ಆದಂತಹ ಒಂದು ಮೇಲುಗೈಯನ್ನು ಸಾಧಿಸೋದಕ್ಕೆ ಕಾರಣ ಆಗಿರುವಂಥದ್ದು ಲೆಬನಾನ್ನ ಹೆಜ್ಬುಲ್ಲಾಗಳ ಸಪೋರ್ಟ್ನಿಂದ. ಇನ್ನು ಅಮೆರಿಕ ಮುಂದಿಡ್ತಿರುವಂತಹ ವಾದ, ಕದನ ವಿರಾಮದ ಬಳಿಕ ನಿಯಮವನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಉಲ್ಲಂಘನೆ ಮಾಡಿಲ್ಲ. ಅಮೆರಿಕ ಹಾಗೂ ಇಸ್ರೇಲ್ ಪಡೆಗಳು ಇರಾನ್ ಮೇಲೆ ನಡೆಸ್ತಾ ಇದ್ದಂತಹ ದಾಳಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಾವೆ. ಒಪ್ಪಂದದಂತೆ ನೀವು ಹರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಿಲ್ಲ. ಹಾಗಿದ್ರೂ ಅಮೆರಿಕ ಕೊಟ್ಟಂತಹ ಮಾತಿಗೆ ಬದ್ಧವಾಗಿದೆ. ಅದು ಎಲ್ಲೂ ಕೂಡ ಮಾತುಕತೆಯ ಒಟ್ಟು ವೇದಿಕೆಯಿಂದ ಹಿಂದೆ ಸರಿದಿಲ್ಲ. ಆದರೆ ಒಂದು ವೇಳೆ ಮಾತುಕತೆ ಫಲಪ್ರದ ಆಗದೇ ಇದ್ದರೆ ಮತ್ತೆ ದಾಳಿ ನಡೆಸುವ ಆಪ್ಷನ್ ಅನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ ಅಂಥೇಳಿ ಅಮೆರಿಕ ತನ್ನ ವಾದವನ್ನು ಮುಂದಿಡ್ತಾ ಇದೆ. ಇದರ ನಡುವೆ ಇಸ್ರೇಲ್ನ ವಾದವನ್ನು ನಾವು ಗಮನಿಸಬೇಕು. ಲೆಬನಾನ್ ಮೇಲಿನ ದಾಳಿ ಇದು ಕದನ ವಿರಾಮದ ವ್ಯಾಪ್ತಿಗೆ ಸೇರಿಲ್ಲ ಅಂತ ಹೇಳಿ ಇಸ್ರೇಲ್ ಹೇಳ್ತಾ ಇದೆ. ಲೆಬನಾನ್ನ ಉಗ್ರರ ಮೇಲಷ್ಟೇ ನಮ್ಮ ದಾಳಿ ನಡೀತಾ ಇದೆ, ನಾವು ಬೇರೆ ಯಾರ ಮೇಲೂ ಕೂಡ ದಾಳಿ ನಡೆಸ್ತಾ ಇಲ್ಲ. ಲೆಬನಾನ್ನ ಸಾಮಾನ್ಯ ಜನರ ಮೇಲೆ, ಮಿಲಿಟರಿ ಮೇಲೆ ದಾಳಿ ನಡೆಸ್ತಾ ಇಲ್ಲ. ಮಾತುಕತೆ ಕರೆದರೂ ಕೂಡ ಲೆಬನಾನ್ ಅದನ್ನು ತಿರಸ್ಕರಿಸಿದೆ. ನಮ್ಮನ್ನು ರಕ್ಷಿಸಿಕೊಳ್ಳೋದಕ್ಕಾಗಿ, ಅಂದರೆ ಇಸ್ರೇಲನ್ನು ರಕ್ಷಿಸಿಕೊಳ್ಳೋದಕ್ಕಾಗಿ ಈ ದಾಳಿ ಅನಿವಾರ್ಯ. ಇನ್ನೂ 3-4 ದಿವಸಗಳ ಕಾಲ ಈ ದಾಳಿ ನಿಲ್ಲಿಸೋದಿಲ್ಲ ಅಂತ ಹೇಳಿ ಇಸ್ರೇಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ JD ವ್ಯಾನ್ಸ್ ಅವರ ಮಾತುಗಳನ್ನು ನಾವು ಗಮನಿಸಬೇಕು. We'll of course see, as the President of the United States said, if the Iranians are willing to negotiate in good faith, we're certainly willing to extend the open hand. If they're going to try to play us, then they're going to find that the negotiating team is not that receptive. So we're going to try to have a positive negotiation. The President has gave us some pretty clear guidelines, and we're going to see. So I hope you guys have a safe flight. We'll certainly take some questions later on, but for now, let's get on the plane and hit the road. ಇಲ್ಲಿ ಈಗಾಗಲೇ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಸರ್ಕಸ್ ಏನೋ ನಡೀತಾ ಇದೆ. ಆದರೆ ಈ ಸಂಧಾನ ಫಲಪ್ರದ ಆಗುತ್ತಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇದಕ್ಕೆ ಕಾರಣ ಆಗ್ತಿರುವುದು ಅಮೆರಿಕ ಮತ್ತು ಇರಾನ್
2 ವಾರ ಕದನ ವಿರಾಮವನ್ನು ಘೋಷಣೆ ಮಾಡಿದರೂ ಇಸ್ರೇಲ್ನ ಸೈನಿಕರು ಮಾತ್ರ ಲೆಬನಾನ್ ಮೇಲೆ ಮನಸು ಇಚ್ಛೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಯಾವ ಸ್ವರೂಪದಲ್ಲಿ ದಾಳಿ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಇಲ್ಲಿ ಆಪರೇಷನ್ ರೋರಿಂಗ್ ಲಯನ್ ಶುರುವಾಗಿತ್ತಲ್ಲ, ಏನು ಇಸ್ರೇಲ್ ಆರಂಭಿಸಿತ್ತು, ಅದು ಶುರುವಾದ ಬಳಿಕ ನಡೆದಂಥ ಅತಿದೊಡ್ಡ ದಾಳಿಯನ್ನು ಲೆಬನಾನ್ ಮೇಲೆ ಈ ಕದನ ವಿರಾಮದ ಸಂದರ್ಭದಲ್ಲಿ ಇಸ್ರೇಲ್ ನಡೆಸಿದೆ. ಹೆಜ್ಬುಲ್ಲಾಗಳನ್ನು ಟಾರ್ಗೆಟ್ ಮಾಡಿ ನಡೆಸಿರುವಂತಹ ದಾಳಿ. ಇದರಲ್ಲಿ ದಕ್ಷಿಣ ಲೆಬನಾನ್ನ ಸಫಾತ್ ಅಲ್ ಬಾತಿಕ್, ಅಲ್ ಸುಲ್ತಾನಿಯಾ ಹಾಗೂ ಹಡಾಟಾ ನಗರಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಭೀಕರವಾದಂತಹ ದಾಳಿಯನ್ನು ನಡೆಸಿದೆ. ಇಲ್ಲಿ ಕ್ಷಿಪಣಿಗಳನ್ನು ಬಳಕೆ ಮಾಡಲಾಗಿದೆ. ಈ ದಾಳಿಯಲ್ಲಿ ಲೆಬನಾನ್ನಲ್ಲಿ ಹೆಜ್ಬುಲ್ಲಾಗ ಮೇಲೆ ನಡೆಸಿರುವಂತಹ ದಾಳಿಯಲ್ಲಿ ಹಲವರು ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿ. ಹಾಗಂತ ಇಲ್ಲಿ ಇಸ್ರೇಲ್ ದಾಳಿಯ ನಂತರ ಲೆಬನಾನ್ನ ಹೆಜ್ಬುಲ್ಲಾಗಳು ಸುಮ್ಮನೆ ಕುಳಿತಿಲ್ಲ. ಹೆಜ್ಬುಲ್ಲಾ ಕೂಡ ಪ್ರತಿದಾಳಿಯನ್ನು ಮಾಡ್ತಾ ಇದೆ. ಹೆಜ್ಬುಲ್ಲಾಗಳು ಹಾರಿಸಿರುವಂತಹ ರಾಕೆಟ್ಗಳು ಉತ್ತರ ಇಸ್ರೇಲ್ನ ಶಾಲೆಯೊಂದಕ್ಕೆ ಅಪ್ಪಳಿಸಿವೆ. ಆದರೆ ಅಲ್ಲಿ ಸಾವು ನೋವಿನ ಬಗ್ಗೆ ಯಾವುದೇ ವರದಿ ಆಗಿಲ್ಲ. ಇನ್ನು ತನ್ನಲ್ಲೇ ಸಮಸ್ಯೆಗಳನ್ನು ಹಾಸು ಮಲಗಿರುವಂತಹ ಪಾಕಿಸ್ತಾನ ಮಧ್ಯಪ್ರಾಚ್ಯದಲ್ಲಿನ ಸಂಘರ್ಷಕ್ಕೆ ಅಂತ್ಯ ಹಾಡುವುದಕ್ಕೆ ಸಂಧಾನ ಪ್ರಕ್ರಿಯೆಯನ್ನು ನಡೆಸ್ತಾ ಇದೆ. ಇದರ ನಡುವೆ ಪಾಕಿಸ್ತಾನದ ಬುದ್ಧಿ ಬದಲಾಗುವುದಿಲ್ಲ ಅನ್ನೋದನ್ನು ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್ ತೋರಿಸಿದ್ದಾರೆ. ಇಸ್ರೇಲ್ ಕುರಿತಂತಹ ಹೇಳಿಕೆ, ಖವಾಜಾ ಕೊಟ್ಟಿರುವಂತಹ ಹೇಳಿಕೆ ಈಗ ಭಾರಿ ಟೀಕೆಗೆ ಗುರಿಯಾಗಿದೆ. ಇದು ಮಾತುಕತೆ ಮೇಲೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇದ್ದು, ಯಾವಾಗ ಇಸ್ರೇಲ್ ತಿರುಗೇಟು ಕೊಡ್ತೋ ಖವಾಜಾ ಆಸಿಫ್ ತಮ್ಮ ಪೋಸ್ಟನ್ನು ಡಿಲೀಟ್ ಮಾಡಿ. ದುಷ್ಟ ರಾಷ್ಟ್ರವಾಗಿದ್ದು ಮಾನವೀಯತೆಗೆ ಶಾಪವಾಗಿದೆ. ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆ ನಡೆಯುತ್ತಿರುವಾಗ ಲೆಬನಾನ್ನಲ್ಲಿ ನರಮೇಧ ನಡೆಯುತ್ತಿದೆ. ಮೊದಲು ಗಾಜಾ, ನಂತರ ಇರಾನ್, ಈಗ ಲೆಬನಾನ್ನ ಮುಗ್ಧ ನಾಗರಿಕರನ್ನ ಇಸ್ರೇಲ್ ಕೊಲ್ಲುತ್ತಿದೆ. ನಿರಂತರವಾಗಿ ರಕ್ತಪಾತ ನಡೆಸುತ್ತಿದೆ. ಪ್ಯಾಲೆಸ್ತೀನ್ನಲ್ಲಿ ಈ ಕ್ಯಾನ್ಸರ್ ದೇಶವನ್ನ ಸೃಷ್ಟಿಸಿದ ಜನರು ಯಹೂದಿಗಳನ್ನು ನರಕದಲ್ಲಿ ಸುಡುವಂತೆ ಅವರನ್ನ ಸರ್ವನಾಶ ಮಾಡಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ಹೀಗೆ ಇಲ್ಲಿ ಯಾವ ರೀತಿಯಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವ ಹೇಳಿಕೆಯನ್ನು ನೀಡಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಮತ್ತೊಂದೆಡೆ ಇಸ್ರೇಲ್ ಇದಕ್ಕೆ ತಿರುಗೇಟು ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದೆ. ಯಾವ ಕಾರಣಕ್ಕಾಗಿಯೂ ಕೂಡ ಇಂತಹ ಹೇಳಿಕೆಗಳನ್ನು ನಾವು ಸಹಿಸೋದಿಲ್ಲ ಅಂತ ಹೇಳಿ ಈಗಾಗಲೇ ಇಸ್ರೇಲ್ ಕೂಡ ಸ್ಪಷ್ಟವಾಗಿ ತನ್ನ ಆಕ್ಷೇಪವನ್ನು ದಾಖಲಿಸಿದೆ. ಇಸ್ರೇಲ್ನ ಸರ್ವನಾಶಕ್ಕೆ ಪಾಕಿಸ್ತಾನದ ರಕ್ಷಣಾ ಸಚಿವರು ಕರೆ ನೀಡಿರುವುದು ಅತಿರೇಕವಾಗಿದೆ. ಇದು ಯಾವುದೇ ಸರ್ಕಾರದಿಂದ, ಅದರಲ್ಲೂ ವಿಶೇಷವಾಗಿ ಶಾಂತಿಗಾಗಿ ತಟಸ್ಥ ಮಧ್ಯಸ್ಥಗಾರ ಎಂದು ಹೇಳಿಕೊಳ್ಳುವ ಸರ್ಕಾರದಿಂದ ಬಂದಿರುವುದು ಸಹಿಸಲಾಗದ ಹೇಳಿಕೆಯಾಗಿದೆ. ಹೀಗೆ ತಾನೇ ಮಧ್ಯಸ್ಥಿಕೆಗಾರ, ತಾನೇ ಪಕ್ಷಪಾತಿ ಅನ್ನುವಂಥದ್ದನ್ನು ಇಲ್ಲಿ ಅಮೆರಿಕ ಮತ್ತು ಇಸ್ರೇಲ್ನ ಮುಂದೆ ಪಾಕಿಸ್ತಾನ ತನ್ನನ್ನು ತಾನು ಸಾಬೀತುಪಡಿಸಿದೆ. ಮತ್ತೊಂದೆಡೆ ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ವಿರುದ್ಧದ ದಾಳಿಗಳಿಗೆ ಪ್ರತಿಕ್ರಿಯೆಯಾಗಿ ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ಮುಚ್ಚಿದೆ. ಜಲಸಂಧಿಯ ಮೂಲಕ ಹಾದು ಹೋಗುವ ಟ್ಯಾಂಕರ್ಗಳಿಗೆ ಶುಲ್ಕ ವಿಧಿಸುತ್ತಿದೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಅವರು ಹಾಗೆ ಮಾಡದೇ ಇರುವಂಥದ್ದು ಉತ್ತಮ, ಒಂದು ವೇಳೆ ಮಾಡ್ತಾ ಇದ್ದರೆ ತಕ್ಷಣವೇ ನಿಲ್ಲಿಸುವಂಥದ್ದು ಉತ್ತಮ ಅಂತ ಹೇಳಿ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜಾಗತಿಕ ತೈಲ ಮಾರುಕಟ್ಟೆಯ ಜೀವನಾಡಿ ಹಾರ್ಮುಜ್ ಜಲಸಂಧಿಯ ಸುತ್ತ ಈಗ ರಾಜತಾಂತ್ರಿಕ ಸಮರ ಗಿರುಕಿ ಹೊಡಿತಾ ಇದೆ. ಈಗ ಬೇರೆ ಮುಂದಿನ ಸುದ್ದಿಯನ್ನು ನೋಡೋಣ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದ ಉಪಚುನಾವಣೆ ಮುಗಿದಿದ್ದು ಅಧಿಕಾರದ ಆಟ ಶುರುವಾಗಿದೆ. ಕೆಲ ದಿನಗಳಿಂದ ತಣ್ಣಗಾಗಿದ್ದ ಕೆಲವರ ಕುರ್ಚಿಯ ಆಸೆ ಈಗ ಮತ್ತೆ ಚಿಗುರೊಡೆಯೋದಕ್ಕೆ ಶುರುವಾಗಿದೆ. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಗಾಗಿ ಸಿಎಂ ಸಿದ್ದರಾಮಯ್ಯನವರು ದಿಲ್ಲಿಗೆ ತೆರಳಿ ಅಲ್ಲಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಭೇಟಿ ರಾಜ್ಯ ಕಾಂಗ್ರೆಸ್ನ ಕೆಲ ನಾಯಕರಲ್ಲಿ ಹೊಸ ಆಸೆಯನ್ನು ಮೂಡಿಸಿದರೆ ಮತ್ತು ಕೆಲವರಲ್ಲಿ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿರುವಂಥದ್ದು CWC ಮೀಟಿಂಗ್ನಲ್ಲಿ ಭಾಗಿಯಾಗೋದಕ್ಕೆ. CWCಯ ಅಜೆಂಡಾ ಇದ್ದಂಥದ್ದು ಮಹಿಳಾ ಮೀಸಲಾತಿಯ ಬಗ್ಗೆ ಚರ್ಚಿಸುವಂಥದ್ದು, ಲೋಕಸಭಾ ಕ್ಷೇತ್ರಗಳ ಮರುವಿಂಗಡಣೆಯ ಬಗ್ಗೆ ಚರ್ಚಿಸುವಂಥದ್ದು, ಪಂಚರಾಜ್ಯಗಳ ಸೋಲು ಗೆಲುವಿನ ಲೆಕ್ಕಾಚಾರಗಳನ್ನು ಹಾಕಿ ಏನೆಲ್ಲ ರಣತಂತ್ರ ರೂಪಿಸಬೇಕು ಅನ್ನೋದ್ರ ಬಗ್ಗೆ, ಬಂಗಾಳ ಮತ್ತು ತಮಿಳುನಾಡು ಗೆಲ್ಲೋದಕ್ಕೆ ರಣತಂತ್ರ ರೂಪಿಸೋದ್ರ ಬಗ್ಗೆ, ಹಾಗೆಯೇ
ಕಾಂಗ್ರೆಸ್ ರಾಜ್ಯಗಳಿಗೆ ಕೇಂದ್ರ ಸರ್ಕಾರದಿಂದ ಅನುದಾನಗಳಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಚರ್ಚೆಗಳು ನಡೆದಿದ್ದಾವೆ. ಮಧ್ಯಪ್ರಾಚ್ಯ ಯುದ್ಧದ ಸಂಕಷ್ಟ ಹೀಗೆಲ್ಲ ನಮ್ಮ ದೇಶದಲ್ಲಿ ತಟ್ಟಿದೆ ಅನ್ನೋದನ್ನು ಅನಾಲಿಸಿಸ್ ಮಾಡುವಂಥದ್ರ ಬಗ್ಗೆ ಮತ್ತು ತೈಲ ಪೂರೈಕೆಯ ತಾರತಮ್ಯದ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಕರ್ನಾಟಕದಲ್ಲಿ ಗ್ಯಾಸ್ ಅಭಾವ ಸೃಷ್ಟಿ ಸೇರಿದಂತೆ ತೈಲ ತಾರತಮ್ಯ ಹೇಗೆಲ್ಲ ನಡೆದಿದೆ ಅನ್ನೋದರ ಬಗ್ಗೆ ಈ ಸಭೆಯಲ್ಲಿ ನಾಯಕರುಗಳು ಕುಳಿತು ಚರ್ಚೆಯನ್ನು ನಡೆಸಿದ್ದಾರೆ. ಇನ್ನು CM ಸಿದ್ದರಾಮಯ್ಯನವರು CWC ಮೀಟಿಂಗ್ನಲ್ಲಿ ಭಾಗಿಯಾಗಿಯೇ ದಿಲ್ಲಿಗೆ ತೆರಳಿದರೂ ಕೂಡ ಅಧಿಕಾರದ ಆಟ ಚರ್ಚೆಯ ವಿಷಯವಾಗಿತ್ತು. ಯಾಕೆಂದರೆ ಸಂಪುಟ ಪುನರ್ರಚನೆ ಬಗ್ಗೆ ಉಪಚುನಾವಣೆಯ ಬಳಿಕವಷ್ಟೇ ಚರ್ಚೆ ಮಾಡೋಣ ಅಂತ ಖುದ್ದು ಹೈಕಮಾಂಡ್ ಹೇಳಿತ್ತು. ಅಷ್ಟೇ ಅಲ್ಲದೆ ಒಂದಷ್ಟು ಮಂದಿ ಶಾಸಕರು ಹೈಕಮಾಂಡ್ ಅಂಗಳಕ್ಕೆ ತೆರಳಿ ಅಧಿಕಾರ ಬದಲಾವಣೆಯ ಪಟ್ಟನ್ನು ಕೂಡ ಹಾಕಿದ್ರು. ಹೀಗಾಗಿ CM ಸಿದ್ದರಾಮಯ್ಯನವರ ದೆಹಲಿ ಭೇಟಿ ಕುತೂಹಲವನ್ನು ಮೂಡಿಸಿದೆ. ಇಲ್ಲಿ ದೆಹಲಿಗೆ ಹೋದಾಗ ಇರುವಂತಹ ನಿರೀಕ್ಷೆಗಳು ಏನೇನು ಅನ್ನೋದನ್ನು ನಾವು ಗಮನಿಸಬೇಕು. ಬೈ ಎಲೆಕ್ಷನ್ ಬಗ್ಗೆ ಹೈಕಮಾಂಡ್ಗೆ ವರದಿಯನ್ನು ಒಪ್ಪಿಸುವುದರ ಬಗ್ಗೆ ಈಗಾಗಲೇ CM ಸಿದ್ದರಾಮಯ್ಯನವರು ಪ್ರಯತ್ನವನ್ನು ಮಾಡಿದ್ದಾರೆ. ನಾಯಕತ್ವ ವಿಚಾರಕ್ಕೆ ತೆರೆ ಎಳೆಯೋದಕ್ಕೆ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ನಾಯಕತ್ವ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಸಿಗಬೇಕು ಅಂತ ಹೇಳಿ. ಇನ್ನು ಸಂಪುಟ ಪುನರ್ರಚನೆಯ ಬಗ್ಗೆಯೂ ಕೂಡ ಪ್ರಸ್ತಾಪವನ್ನು ಮಾಡೋದ್ರ ಮೂಲಕ ಅಂದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಯಾವಾಗ ಸಿಗುತ್ತೆ ಅಂತೇಳಿ ಸಂಪುಟ ಪುನರ್ರಚನೆಗೆ ಒಪ್ಪಿಗೆ ಸಿಕ್ಕಿದೆ. ಇನ್ನು ಕುರ್ಚಿ ಚರ್ಚೆಗಳಿಗೆ ಅದರ ಮೂಲಕವಾಗಿ ಬ್ರೇಕ್ ಹಾಕಿ ಸುಗಮ ಆಡಳಿತವನ್ನು ನಡೆಸಬಹುದು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಬದಲಾವಣೆಯ ಮಾತು ಇತ್ಯರ್ಥ ಆಗಲೇಬೇಕು. ಇದಕ್ಕಾಗಿ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಟ್ಟರೆ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ. ಹಿರಿಯ ಶಾಸಕರಿಗೆ ಸಂಪುಟದಲ್ಲಿ ಅವಕಾಶವನ್ನು ಕಲ್ಪಿಸಬೇಕು ಅನ್ನುವಂತಹ ಅಂಶಗಳನ್ನು ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಹೈಕಮಾಂಡ್ ವರಿಷ್ಠ ನಾಯಕರ ಮುಂದಿಡುವುದಕ್ಕೆ ಸಜ್ಜಾಗಿ ಹೋಗಿತ್ತು. ಆದರೆ CM ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು ಇನ್ನೊಂದು ತಿಂಗಳು ಕಳೆದರೆ ಭರ್ತಿ 3 ವರ್ಷ ಆಗ್ತಾ ಇದೆ. ಹೀಗಾಗಿ ಅಧಿಕಾರದ ಬದಲಾವಣೆ ಸಂಪುಟ ಪುನರ್ರಚನೆ ಚರ್ಚೆ ಸ್ವಲ್ಪ ಜೋರಾಗಿಯೇ ಪ್ರತಿಧ್ವನಿಸೋದಕ್ಕೆ ಶುರುವಾಗಿದೆ. ಈ ವರ್ಷವೇ ಸಂಪುಟ ಸೇರೋದಕ್ಕೂ ತುದಿಗಾಲಲ್ಲಿ ಶಾಸಕರುಗಳು ನಿಂತಿದ್ದಾರೆ. ಇದಕ್ಕೆ ಹೈಕಮಾಂಡ್ ಏನು ಹೇಳುತ್ತೆ ಅನ್ನುವಂತಹ ಕುತೂಹಲ ಶಾಸಕರಲ್ಲೂ ಕೂಡ ಇದ್ದೇ ಇದೆ. ಇಲ್ಲಿ ವಿಶೇಷವಾಗಿ ಹಿರಿಯ ಮತ್ತು ಕಿರಿಯರ ಆಟ ನಾವು ಗಮನಿಸಬೇಕು. ಸಂಪುಟ ಪುನರ್ರಚನೆಯ ವೇಳೆ ಹಿರಿಯ ಶಾಸಕರು ಕಣ್ಣಿಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಆಗಬೇಕು ಅಂತ ಹೇಳುತ್ತದೆ ಅವರ ನಿರೀಕ್ಷೆ. ಮತ್ತು ವಿಶೇಷವಾಗಿ ಸಂಪುಟ ಪುನರ್ರಚನೆಯ ವೇಳೆ ಹಿರಿಯ ಶಾಸಕರುಗಳಿಗೆ ಅವಕಾಶ ಸಿಗುತ್ತೆ ಅಂತ ಹೇಳಿ CM ಭೇಟಿ ಬಳಿಕ ಶೀಘ್ರವೇ ಹಿರಿಯರ ನಿಯೋಗ ದೆಹಲಿಗೂ ಕೂಡ ಹೋಗಲಿದೆ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂಥದ್ದು ಇವರ ಉದ್ದೇಶ ಮತ್ತು ಇದಕ್ಕೆ ಬೇಕಾದಂಥ ಪ್ಲಾನನ್ನು ಮಾಡ್ಕೊಂಡಿರುವಂಥವರು ಈಗಾಗಲೇ ಖಾಸಗಿ ಹೋಟೆಲ್ನಲ್ಲಿ 40ಕ್ಕೂ ಹೆಚ್ಚು ಶಾಸಕರು ಮತ್ತೊಂದು ಸುತ್ತಿನ ಸಭೆಯನ್ನು ಕೂಡ ನಡೆಸಿದ್ದಾರೆ. ಅವರಿಗೆ ಹೇಗಾದರೂ ಮಾಡಿ ಅವಕಾಶ ಸಿಗಲಿ ಅಂತ ಹೇಳುವಂಥ ಪ್ರಯತ್ನಗಳು ನಡೀತಾ ಇದ್ದಾರೆ. ಹಿರಿಯರಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೂ ಕೂಡ ನಾವು ಒಮ್ಮತದಿಂದ ಇರ್ತೀವಿ, ನಮ್ಮಲ್ಲಿ ಯಾವುದೇ ರೀತಿಯಂಥ ಆಕ್ಷೇಪಗಳಿರೋದಿಲ್ಲ ಅಂತ ಹೇಳ್ತಾರೆ. ಇದರ ಬಗ್ಗೆ ಹೈಕಮಾಂಡ್ ನಾಯಕರ ಪೂರ್ವಾನುಮತಿಯನ್ನು ಕೂಡ ಪಡೆಯದೇನೆ ದೆಹಲಿ ಪ್ರವಾಸ ಮಾಡಬೇಕು ಅನ್ನೋಂಥದ್ದು ಕಾಂಗ್ರೆಸ್ ಶಾಸಕರ ಬಹಳ ಮುಖ್ಯವಾದಂತಹ ಲೆಕ್ಕಾಚಾರ. ಮತ್ತೊಂದೆಡೆ ಕಿರಿಯ ಶಾಸಕರು ಕೂಡ ಸಂಪುಟದಲ್ಲಿ ಅವಕಾಶ ಕೊಡಿ ಅನ್ನುವಂತಹ ಮನವಿಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಯವರು ಸೇರಿದಂತೆ ಹೈಕಮಾಂಡ್ಗೂ ಕೂಡ ಪತ್ರ ಬರೆದಿದ್ದಂತಹ ಶಾಸಕರು ಈ ಮೂಲಕ ಒತ್ತಡವನ್ನು ಹೇರುವ ಪ್ರಯತ್ನವನ್ನು ಮಾಡಿದ್ದಾರೆ. ಆಗಬೇಕಾ ಬದಲಾವಣೆ ಮಾಡಬೇಕು. ಯಾಕೆ ಎಲ್ಲಿವರೆಗೆ ಇದು ಗೊಂದಲ ಇದೆ, ಮಂತ್ರಿಮಂಡಲ ಇದೆ, ಅಧ್ಯಕ್ಷ ಸ್ಥಾನ ಇದೆ, ಇದನ್ನು ಬೇಗ ಇತ್ಯರ್ಥ ಬದಲಾವಣೆ ಆಗೋದು ಅನಿವಾರ್ಯ ಕೂಡ ಇದೆ. ಪಕ್ಷದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆಗಬೇಕಲ್ಲ. 30 ತಿಂಗಳಾದ್ಮೇಲೆ ಮಾಡ್ತಾ 30 ತಿಂಗಳು ದಾಟಿ ಹೋಯ್ತು. ಈಗ ನವೆಂಬರಿಂದ ಹೇಳ್ತಾನೆ ಇದ್ದಾರೆ. ಇದ್ರ ಬಗ್ಗೆ ನಾನು ಮತ್ತೆ ಜಾಸ್ತಿ ಮಾತಾಡ್ಬೇಕಲ್ಲ, ಯಾಕೆಂತಂದ್ರೆ ಮುಖ್ಯಮಂತ್ರಿಗಳೇ ಅಸೆಂಬ್ಲಿನಲ್ಲೇ ಏನು ಉತ್ತರ ಕೊಟ್ಟಿದ್ದಾರೆ. ಸೊ ಅವರೇ ಹೇಳಿದ್ಮೇಲೆ ಮತ್ತೆ ಹೆಚ್ಚಿಗೆ ನೀನು ಮಾತಾಡೋದು ಸರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರೋ ಅಥವಾ ಸುರ್ಜೇವಾಲಾ ಅವರೋ ವೇಣುಗೋಪಾಲ್ ಅವರೋ ಅವರು ಹೇಳಿದಾಗ ಹೌದಪ್ಪ 5 ವರ್ಷ ಅವರೇ ಇರ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಮತ್ತೆ ಚರ್ಚೆಗಳು ಕೂಡ ಅಲ್ಲಿಗೆ ಅಂತಿಮ ಆಗ್ತದೆ. ಅದನ್ನ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು ಅಂತ ಹೇಳಿ ಹೈಕಮಾಂಡ್ ಅಲ್ಲಿ ನಾವು ಮನವಿ ಮಾಡ್ತೀವಿ. ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರು ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ, ನಮಗೆ ಮಾಡ್ತೀವಿ. ಆದರೆ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥದ್ದು ನಾವು ಎಂದೂ ಕೂಡ ನಾವೇ ನಮಗೆ ಅಂತ ನಾವು ಕೇಳೋರಲ್ಲ. ಇನ್ನು ಕೇರಳ, ಅಸ್ಸಾಂ, ಪುದುಚೇರಿ ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಹಳ ದೊಡ್ಡದಾದಂತಹ ಕ್ಯಾಂಪೇನ್ ನಡೀತಾ ಇದೆ. ಈಗ ಬಹಳ ಮುಖ್ಯವಾಗಿ ಮುಂದಿನ ಟಾರ್ಗೆಟ್ ಇರುವಂಥದ್ದು ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು. TMC ಭದ್ರಕೋಟೆ ಆಗಿರುವಂತಹ ಪಶ್ಚಿಮ ಬಂಗಾಳವನ್ನು ಗೆಲ್ಲುವುದಕ್ಕಾಗಿ ಕೇಸರಿ ಪಡೆ ಅಖಾಡಕ್ಕಿಳಿದಿದೆ. ನಿನ್ನೆಷ್ಟೇ ಪ್ರಧಾನಮಂತ್ರಿ ಮೋದಿಯವರು ಪಶ್ಚಿಮ ಬಂಗಾಳಕ್ಕೆ 6 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು. ಇವತ್ತು ಅಧಿಕೃತವಾಗಿ ಅಮಿತ್ ಶಾ ಅವರು ಕರ್ನಾಟಕ ಮಾದರಿಯನ್ನು ಹೊರುವ ಸೋನಾರ್ ಬೆಂಗಾಲ್ ಹೆಸರಿನಲ್ಲಿ ಗ್ಯಾರಂಟಿ ಘೋಷಣೆಗಳನ್ನು ಮಾಡಿದ್ದಾರೆ. ಮತ್ತೊಂದೆಡೆ TMC ಮಮತಾ ಬ್ಯಾನರ್ಜಿ ಹಾಗೂ ಕಾಂಗ್ರೆಸ್ ಕೂಡ ಕ್ಯಾಂಪೇನನ್ನು ಬಹಳ ಜೋರಾಗಿ ನಡೆಸಿದೆ. ಇಲ್ಲಿ ಬಂಗಾಳಕ್ಕೆ ಬಿಜೆಪಿಯವರು ಕೊಟ್ಟಿರುವಂತಹ ಗ್ಯಾರಂಟಿ ಸ್ಕೀಮ್ಗಳನ್ನು ನಾವು ಗಮನಿಸಬೇಕು. ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ. ಕರ್ನಾಟಕದಲ್ಲಿ ಹೇಗೆ ಶಕ್ತಿ ಯೋಜನೆ ಇದೆ ಅದೇ ರೀತಿಯಲ್ಲಿ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ.
ಪ್ರತಿ ಕುಟುಂಬದ ಯಜಮಾನಿಗೆ 3,000 ರೂಪಾಯಿಯ ಮಾಸಾಶನವನ್ನು ಕೊಡ್ತೀವಿ ಅನ್ನುವಂತಹ ತೀರ್ಮಾನಕ್ಕೆ ಈಗ BJPಯವರು ಬಂದಿದ್ದಾರೆ. ಕರ್ನಾಟಕದಲ್ಲಿ 2,000 ರೂಪಾಯಿ ಕೊಡ್ತಿದ್ದಾರೆ. ಬಂಗಾಳದಲ್ಲಿ BJP ಗೆದ್ದರೆ 3,000 ರೂಪಾಯಿಯ ಮಾಸಾಶನವನ್ನು ಕೊಡ್ತಾರಂತೆ. ಇನ್ನು ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿಯ ತಿಂಗಳ ಭತ್ಯೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿಯ ತಿಂಗಳ ಭತ್ಯೆಯನ್ನು ಕೊಡ್ತೀವಿ ಅಂತ ಹೇಳಿ. ಇಷ್ಟೇ ಅಲ್ಲದೆ ಸರ್ಕಾರಿ ನೌಕರರಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸರ್ಕಾರಿ ನೌಕರರಿಗೆ 45 ದಿವಸಗಳಲ್ಲಿ 7ನೇ ವೇತನ ಆಯೋಗ ಜಾರಿಯಾಗುತ್ತೆ ಪಶ್ಚಿಮ ಬಂಗಾಳದಲ್ಲಿ BJP ಅಧಿಕಾರಕ್ಕೆ ಬಂದಲ್ಲಿ. ಅಂದರೆ 1.5 ತಿಂಗಳಲ್ಲಿ ಜಾರಿಯಾಗುತ್ತೆ. ಅಷ್ಟೇ ಅಲ್ಲದೆ ಅಧಿಕಾರಕ್ಕೆ ಬಂದ 2 ತಿಂಗಳಲ್ಲಿ ಅಂದರೆ 60 ದಿನಗಳಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾಗತ್ತೆ ಅಂತ BJP ತನ್ನ ಘೋಷಣಾ ಪತ್ರದಲ್ಲಿ ಭರವಸೆಯನ್ನು ಕೊಟ್ಟಿದೆ. ಸಂಕಲ್ಪ ಪತ್ರದಲ್ಲಿ ಭರವಸೆಯನ್ನು ಕೊಟ್ಟಿದೆ. ಅಕ್ರಮ ನುಸುಳುಕೋರರನ್ನ ದೇಶದಿಂದ ಓಡಿಸುವುದಕ್ಕೆ ಗಡಿಪಾರನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಕ್ರಮ ನುಸುಳುಕೋರರನ್ನ ನಾವು ದೇಶದ ಹೊರಗೆ ಹಾಕ್ತೀವಿ ಅಂತ ಹೇಳಿ. ಇನ್ನು ರಾಜ್ಯದಲ್ಲಿ ಕೇಂದ್ರದ ಯೋಜನೆಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸ್ತೀವಿ. TMC ಸರ್ಕಾರ ಕೇಂದ್ರದ ಯೋಜನೆಗಳನ್ನು ಸರಿಯಾಗಿ ಜಾರಿಗೊಳಿಸಿಲ್ಲ. ಆದರೆ ಬಂಗಾಳದಲ್ಲಿ BJP ಅಧಿಕಾರಕ್ಕೆ ಬಂದರೆ ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಇವತ್ತು ಪ್ರಣಾಳಿಕೆ ಘೋಷಣೆ ಮಾಡಿದ ನಂತರ ಅಮಿತ್ ಶಾ ಅವರ ಮಾತನ್ನು ನಾವು ಗಮನಿಸಬೇಕು. 15 साल का शासन का दुस्वप्न एक प्रकार से पश्चिम बंगाल के लिए हर प्रकार के संकट का परिचायक रहा. ये संकल्प पत्र के आधार पर चलने वाले हमारे अगले 5 साल भाजपा सरकार के बंगाल के विकास का रास्ता खोलेंगे. जहां मन भययुक्त न हो और सिर गर्व से ऊंचा हो, वो गुरुवर टैगोर की कल्पना को हम निश्चित रूप से जमीन पर उतारने का प्रयास करेंगे. ಹೀಗೆ ಗುರುದೇವ ಟ್ಯಾಗೂರ್, ರವೀಂದ್ರನಾಥ್ ಟ್ಯಾಗೂರ್ ಅವರ ಕನಸುಗಳನ್ನು, ಅವರ ದೃಷ್ಟಿಕೋನವನ್ನು ನಾವು ಬಂಗಾಳದಲ್ಲಿ ಜಾರಿಗೊಳಿಸ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಅಮಿತ್ ಶಾ. ಆದರೆ BJPಯ ಪ್ರಣಾಳಿಕೆಯನ್ನು TMC ನಾಯಕಿ ಹಾಗೂ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ತೀವ್ರವಾಗಿ ಟೀಕಿಸಿದ್ದಾರೆ. ಈಶಾನ್ಯ ರಾಜ್ಯದ ನಿವಾಸಿಗಳಿಂದ ಮತ ಪಡೆಯುವ ನಂಬಿಕೆ ಇಲ್ಲದೆ BJP ಅಸ್ಸಾಂ ಚುನಾವಣೆಗೆ ಹೊರಗಿನಿಂದ ಜನರನ್ನು ಕರೆತಂದಿದೆ ಅಂತೇಳಿ ಟೀಕೆ ಮಾಡಿದ್ದಾರೆ. ಈಗ ಪಶ್ಚಿಮ ಬಂಗಾಳದಲ್ಲೂ ಅದನ್ನೇ ಮಾಡೋದಕ್ಕೆ ಅವರು ಹೊರಟಿದ್ದಾರೆ ಅಂತ ತಿರುಗಿಟ್ಟುಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೂ ಒಂದು ಮಾತನ್ನು ಸೇರಿಸಿದ್ದಾರೆ. ಹಾವನ್ನಾದರೂ ನಂಬಬಹುದು, ಆದರೆ BJPಯವರನ್ನ ಮಾತ್ರ ನೀವು ನಂಬೋದಕ್ಕೆ ಹೋಗಬೇಡಿ ಅಂತ ಹೇಳಿ ಪಶ್ಚಿಮ ಬಂಗಾಳದ ಜನರಿಗೆ ಮಮತಾ ಬ್ಯಾನರ್ಜಿ ಕಿವಿ ಮಾತನ್ನು ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರದಲ್ಲಿ ಅಬ್ದುಲ್ ಜಬ್ಬಾರ್ ಕಾಣಿಸಿಕೊಳ್ಳದಿರುವ ಬಗ್ಗೆ ಶಾಸಕ ರಿಜ್ವಾನ್ ಅರ್ಷದ್, MLC ಸಲೀಂ ಅಹಮದ್ ಅವರು ಮಾತನಾಡಿದ್ದಾರೆ. ಚುನಾವಣೆಯ ವೇಳೆ ಅಪಪ್ರಚಾರ ಮಾಡಿದ್ರಿಂದ ಎಫೆಕ್ಟ್ ಆಗಿದೆ. ಯಾರೆಲ್ಲ ಷಡ್ಯಂತ್ರ ಮಾಡಿದ್ರು ಅನ್ನೋದು ನಮ್ಮ ನಾಯಕರಿಗೆ ಗೊತ್ತಿದೆ. ಸೂಕ್ತ ಸಮಯದಲ್ಲಿ ಸೂಕ್ತ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಕೊಮ್ಮಘಟ್ಟದಲ್ಲಿ ನಾಳೆ JDSನ ಬೃಹತ್ ಸಮಾವೇಶ ಆಯೋಜನೆಗೊಂಡಿದೆ. ಬೆಂಗಳೂರಿಗೆ ಸೀಮಿತ ಆಗಿರುವ ಈ ಸಮಾವೇಶದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮಂದಿ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. JDS ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಪೂರ್ವ ಸಿದ್ಧತೆಯ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇರಾನ್ ಯುದ್ಧದ ಪರಿಣಾಮ ಡೊಮೆಸ್ಟಿಕ್ ಸಿಲಿಂಡರ್ 26 ದಿನಕ್ಕೆ ಸಿಗುವಂತೆ ಆಗಬೇಕು ಎಂದು ಆಹಾರ ಸಚಿವ KH ಮುನಿಯಪ್ಪ ಆಗ್ರಹಿಸಿದ್ದಾರೆ. 26 ದಿನಗಳ ಬಳಿಕ ಬುಕ್ ಮಾಡಿದರೆ ಸಿಲಿಂಡರ್ ಬರೋಕೆ 1 ವಾರ ಆಗಬಾರದು. ಮೊದಲು ಎಷ್ಟು ಕೇಳಿದ್ರು ಕೊಡ್ತಾ ಇದ್ರು, ಆದ್ರೀಗ ಸಮಸ್ಯೆ ಆಗಿದೆ. ಡೊಮೆಸ್ಟಿಕ್ ಸಿಲಿಂಡರ್ ಸಿಗೋದು ಖಾತ್ರಿ ಆಗಬೇಕು ಅಂತ ಹೇಳಿದ್ದಾರೆ. KEA ಪಾರದರ್ಶಕ ಪರೀಕ್ಷಾ ಕ್ರಮ ಜಾರಿಗೊಳಿಸುವುದಕ್ಕೆ ಮುಂದಾಗಿದೆ. ಪರೀಕ್ಷೆ ಮುಗಿದ 1 ಗಂಟೆಯಲ್ಲೇ OMR ಶೀಟ್ ಅಪ್ಲೋಡ್ ಮಾಡಲಿದ್ದು ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳಿಗೆ ತಕ್ಷಣವೇ ಮಾಹಿತಿ ಲಭ್ಯವಾಗಲಿದೆ. ಇದು CET ಪರೀಕ್ಷೆಗೆ ಅನ್ವಯ ಆಗುತ್ತೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ನೇಮಕಾತಿ ಪರೀಕ್ಷೆ 5 ಕೇಂದ್ರಗಳಲ್ಲಿ ನಡೆಯಲಿದ್ದು ಪರೀಕ್ಷೆ ಮುಗಿದ ಕೂಡಲೇ OMR ಶೀಟ್ ಸ್ಕ್ಯಾನಿಂಗ್ ಮಾಡಿ ವೆಬ್ಗೆ ಅಪ್ಲೋಡ್ ಮಾಡಲಾಗುತ್ತೆ. ಲ್ಯಾಂಬೋರ್ಗಿನಿ ಕಾರಿನಲ್ಲಿ ಹೋಗಿ ರಸ್ತೆ ಕಸ ಗುಡಿಸಿ ಎಂದು ಹೈಕೋರ್ಟ್ ಆದೇಶವನ್ನು ಮಾಡಿದೆ. ಸಂಚಾರ ನಿಯಮ ಉಲ್ಲಂಘಿಸಿದ ವ್ಯಕ್ತಿಗೆ ಹೈಕೋರ್ಟ್ ಸಮುದಾಯ ಶಿಕ್ಷೆಯನ್ನು ನೀಡಿದೆ. ಜನವರಿ 20ರಂದು ಲ್ಯಾಂಬೋರ್ಗಿನಿ ಕಾರನ್ನು ಅತಿವೇಗ ಮತ್ತು ನಿರ್ಲಕ್ಷ್ಯದಿಂದ ಚಾಲನೆ ಮಾಡಲಾಗಿತ್ತು. ಕೆಂಗೇರಿ ಸಂಚಾರ ಪೊಲೀಸರು ಪ್ರಕರಣವನ್ನು ದಾಖಲಿಸಿದರು.
1ನೇ ತರಗತಿಗೆ ಮಕ್ಕಳ ದಾಖಲಾತಿಗೆ 6 ವರ್ಷ ಪೂರ್ಣ ಆಗಬೇಕು. ಆದರೆ ಪೋಷಕರ ಒತ್ತಾಯದ ಮೇರೆಗೆ ರಾಜ್ಯ ಸರ್ಕಾರ 60 ದಿನಗಳ ವಯೋಮಿತಿಯನ್ನು ಸಡಿಲಿಕೆ ಮಾಡಿತ್ತು. ಇದೀಗ ಮುಂಬರುವ ಶೈಕ್ಷಣಿಕ ವರ್ಷ ಜೂನ್ 1ರಿಂದ ಗರಿಷ್ಠ 60 ದಿನಗಳ ಸಡಿಲಿಕೆ ಮಾಡಿ ಅಧಿಕೃತವಾಗಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ನಟ ರಣವೀರ್ ಸಿಂಗ್ ದೈವಕ್ಕೆ ಅಪಮಾನ ಪ್ರಕರಣ ಸುಖಾಂತ್ಯ ಆಗಿಲ್ಲ. ಕಳೆದ ಬಾರಿ ವಿಚಾರಣೆ ವೇಳೆ ಚಾಮುಂಡಿ ಬೆಟ್ಟದಲ್ಲಿ ಕ್ಷಮೆ ಜೊತೆಗೆ ಅಫಿಡವಿಟ್ ಸಲ್ಲಿಸುವುದಾಗಿ ಅವರು ತಿಳಿಸಿದರು. ಆದರೆ ಚಾಮುಂಡಿ ಬೆಟ್ಟಕ್ಕೆ ಬಂದು ಅವರು ಇದುವರೆಗೂ ಕೂಡ ಕ್ಷಮೆ ಕೇಳಿಲ್ಲ. ಅಫಿಡವಿಟ್ನಲ್ಲೂ ಕ್ಷಮೆ ಕೇಳಿಲ್ಲ ಎಂದು ದೂರುದಾರರ ವಕೀಲ ಹೇಳಿದ್ದಾರೆ. ಹಿಂದಿ ಭಾಷೆ ವಿಚಾರವಾಗಿ ಶಿಕ್ಷಣ ಸಚಿವರ ಹೇಳಿಕೆ ಆಧರಿಸಿ ಸಲ್ಲಿಸಿದ್ದ ಪಿಎಎಲ್ ಅರ್ಜಿ ವಜಾಗೊಂಡಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಜಾಗೊಳಿಸಿರುವಂತಹ ಹೈಕೋರ್ಟ್ ಅರ್ಜಿದಾರ ವಕೀಲರಿಗೆ 1 ಲಕ್ಷ ರೂಪಾಯಿಯ ದಂಡ ವಿಧಿಸಿದೆ. ದೈನಂದಿನ ಆಡಳಿತದಲ್ಲಿ ಮೂಗು ತೂರಿಸಲು ನಿಮಗೆ ಯಾವುದೇ ನೈತಿಕ ಅಧಿಕಾರವಿಲ್ಲ, ಸಾಂವಿಧಾನಿಕ ಹೊಣೆಗಾರಿಕೆ ಇಲ್ಲ ಅಂತ ಹೇಳಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹಾಕೋ ಮುನ್ನ ಬಿ ಕೇರ್ಫುಲ್, ಯಾಕಂದ್ರೆ ಜಾಂಬಿ ಡ್ರಗ್ಸ್ ಸೇವಿಸಿದ ವ್ಯಕ್ತಿ ಅಂತ ಒಂದು ವಿಡಿಯೋವನ್ನ ವೈರಲ್ ಮಾಡಲಾಗಿತ್ತು. ಆ ವಿಡಿಯೋ ವೈರಲ್ ಮಾಡಿದ್ದವನನ್ನ ಬಂಧಿಸಲಾಗಿದೆ. ಬಾಗಲೂರು ಪೊಲೀಸರು ವಿದ್ಯಾರಣ್ಯಪುರಂ ನಿವಾಸಿ ಹೇಮಂತ್ ಎಂಬಾತನನ್ನ ಬಂಧಿಸಿದ್ದಾರೆ. ಇದು ಸುಳ್ಳು ಸುದ್ದಿ ಎಂದು ಸ್ಪಷ್ಟನೆ ಕೊಟ್ಟಿರುವಂತಹ ಪೊಲೀಸರು ಯಾರೆಲ್ಲ ಈ ವಿಡಿಯೋಗಳನ್ನು ಶೇರ್ ಮಾಡಿದರೋ ಅವ್ರಿಗೂ ಕೂಡ ನೋಟಿಸ್ ಕೊಡೋದಕ್ಕೆ ಸಜ್ಜಾಗಿದ್ದಾರೆ. ತುಮಕೂರು ರಸ್ತೆಯ ಪೀಣ್ಯ ಎಲಿವೇಟೆಡ್ ಫ್ಲೈಓವರ್ 5 ದಿನ ಬಂದ್ ಆಗಲಿದೆ. ಕೇಬಲ್ ಅಳವಡಿಕೆ ದುರಸ್ತಿ ಕಾಮಗಾರಿ ಬಳಿಕ ಅಂತಿಮ ಲೋಡ್ ಟೆಸ್ಟಿಂಗ್ ಮಾಡುವಂತಹ ಸಲುವಾಗಿ ಬಂದ್ ಮಾಡಲಾಗಿದೆ. ಏಪ್ರಿಲ್ 13ರ ಬೆಳಗ್ಗೆ 5 ಗಂಟೆಯಿಂದ ಏಪ್ರಿಲ್ 17ರ ಬೆಳಗ್ಗೆ 11 ಗಂಟೆಯವರೆಗೆ ಬಂದ್ ಮಾಡೋದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಧಾರ ಮಾಡಿದೆ. ಇಂದಿನಿಂದ ಟೋಲ್ ಪ್ಲಾಜಾಗಳಲ್ಲಿ ನಗದು ಪಾವತಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಟೋಲ್ ಗೇಟ್ಗಳಲ್ಲಿ ದೀರ್ಘ ಸರತಿ ಸಾಲು ಕಡಿಮೆ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದ್ದು, ಫಾಸ್ಟ್ಯಾಗ್ ಇಲ್ಲದ ವಾಹನ ಸವಾರರು ಡಿಜಿಟಲ್ ಪಾವತಿ ಹಾಗೂ UPI ಮೂಲಕ ಮಾತ್ರ ಶುಲ್ಕ ಪಾವತಿ ಮಾಡಬೇಕಿದೆ. ಶೇಕಡ 1.25ರಷ್ಟು ಹೆಚ್ಚಿನ ಶುಲ್ಕ ವಿಧಿಸೋದಕ್ಕೆ ಅವಕಾಶ ಇಲ್ಲ.